ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಹರ್ಷಿ ಮಂದಿರದಲ್ಲಿ ಹಬ್ಬದ ವಾತಾವರಣ. ಸಾಕಷ್ಟು ಜನ ಭಕ್ತರ ಸಮೂಹದಲ್ಲಿ ನಡೀತಿರ್ತಕ್ಕಂಥದ್ದು ಅಯ್ಯಪ್ಪನಿಗೆ ಕ್ಷೀರಾಭಿಷೇಕ, ಆಜ್ಯಾಭಿಷೇಕ ದರ್ಶನ ಮಾಡತಕ್ಕಂಥದ್ದು ಮಹಾಭಾಗ್ಯ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ, ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ಆನಂದ ಗುರುಜಿ ಅವರು ಧರ್ಮನ ಎತ್ತಿ ಹಿಡಿಯುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಸದಾ ಆನಂದ ಗುರುಜಿ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳೋದಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಅಯ್ಯಪ್ಪನಲ್ಲಿ ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲ. ಯಾರು ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ರೆ ಅಯ್ಯಪ್ಪ ಓಡಿ ಬರ್ತಾನೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದ ಆರಾಧನೆ ಶನಿವಾರ ಬೆಳಿಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಇವತ್ತಿನ ವಿಶೇಷ ವೈಕುಂಠ ಏಕಾದಶಿಯ ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಶ್ರೀನಿವಾಸನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಈ ಶುಭ ದಿನದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋ ಗುರುಜಿಯವರಿಂದ ಬನ್ನಿ. ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಗೋವಿಂದ ಗೋವಿಂದ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯದುಷ್ಟದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಮಿದ್ಯಭವ್ಯಂ ಉತಾಮೃತ ಸ್ವಸ್ಯೇಷಾನಃ. ಗೋವಿಂದ ಗೋವಿಂದ. ಏಡಿಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವೈಕುಂಠ ಏಕಾದಶಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ. ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ಇರಲಿ. ವಿಷ್ಣುವಿನ ಆರಾಧನೆ, ಶ್ರೀ ಮಹಾವಿಷ್ಣುವಿನ ದರ್ಶನ, ಜೊತೆಗೆ ಉತ್ತರದ ಬಾಗಿಲು ತೆಗೆಯತಕ್ಕಂತಹ ಈ ಶುಭ ದಿನ ಪ್ರತಿಯೊಬ್ಬರು ಉತ್ತರದಂದು ಹೆಜ್ಜೆಯನ್ನು ಹಾಕಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸರ್ವರಿಗೂ ಸಿಗಲಿ. ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಮಹಾವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಮತ್ತೆಲ್ಲರಿಗೂ ತಮ್ಮೆಲ್ಲರಿಗೂ ತಿಳಿಸ್ತಾ, ಸಂಕ್ರಾಂತಿ ಬೆಳಗ್ಗೆದ್ರೆ ಸಂಕ್ರಾಂತಿ ಹಬ್ಬ, ಜೊತೆಗೆ ಹಬ್ಬದ ವೈಶಿಷ್ಟ್ಯತೆ ವಿಶೇಷತೆ ಸಹಿತ ಅಷ್ಟೇ ವಿಶೇಷವಾಗಿದೆ. ಸಡಗರ ಸಂಭ್ರಮದಿಂದ ಆಚರಿಸುವಂತಹ ರೈತರೊಂದಿಗೆ ಸದಾಕಾಲ ವರ್ಷದ 365 ದಿವಸ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಕ್ಕಂತಹ ಎತ್ತುಗಳಿಗೂ ಹಾಗೂ ದನಕರುಗಳಿಗೂ ಈ ಒಂದು ವಿಶೇಷವಾಗಿರತಕ್ಕಂತಹ ಹಬ್ಬ, ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಾಗೂ ವೈಕುಂಠ ಏಕಾದಶಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸರ್ವರಿಗೂ ಇರಲಿ. ತಿರುಮಲ ತಿರುಪತಿ ಶ್ರೀನಿವಾಸನ ಒಂದು ವಿಶೇಷವಾಗಿರತಕ್ಕಂಥ ಆರಾಧನೆ ಸರ್ವರಿಗೂ ಸಹಿತ ಒಂದು ವಿಶೇಷತೆ ಇದೆ. ಆ ವಿಶೇಷವಾಗಿರತಕ್ಕಂಥ ಮನಸ್ಥಿತಿ ಭಗವಂತನ ದರ್ಶನ ಮಾಡತಕ್ಕಂಥದ್ದು. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯ, ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೀತಕ್ಕಂತಹ ಫಲ ಪಂಚಾಮೃತ ಅಭಿಷೇಕ, ಆ ಅಭಿಷೇಕವನ್ನು ದರ್ಶನ ಮಾಡಿಕೊಂಡು ತದನಂತರ ರಾಶಿಫಲದ ಕಡೆ ಗಮನ ಕೊಡೋಣ. ಆದರೆ ಮೊದಲು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೊರಟು ಸ್ವಾಮಿಯನ್ನ ದರ್ಶನ ಮಾಡಿ ಬರೋಣ. ಬನ್ನಿ. ಶ್ರೀ ವೆಂಕಟೇಶ್ವರ ಹರಿ
Hare Govinda, Govinda, Hare Govinda, Govinda, Vaika Sutta Govinda, Gokshira Sutta Govinda, Gopala Ghadita Govinda, Ramadina Govinda, Hare Govinda, Shri Venkateshwara. Hare Govinda, 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 Govinda. Shri Venkateshwara Govinda, Govinda, Hare Govinda, 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 Hare Pushpayagayuga Govinda, Punya Govinda, Navotsuka Govinda, Hatita Govinda. ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಋಷಿ ವೈಕುಂಠ ಏಕಾದಶಿ ಶುಭ ದಿನ ಇವತ್ತು. ಈ ದಿನದ ಪಂಚಾಂಗ ಶ್ರವಣ. ಖಂಡಿತಪ್ಪ. ಶ್ರೀನಿವಾಸ ಗೋವಿಂದ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮ ಸಂಕರ್ಷಣ ಅನುದ್ಧಶ್ಚ ಶೇಷಾದ್ರಿಪತಿರೇವ ಚ. ಇವತ್ತು ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ
ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ನಡೆದಂತಹ ಅಭಿಷೇಕವನ್ನ ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ರಿ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಕ್ಕಂತಹ ಪ್ರತಿಯೊಂದು ವೈಶಿಷ್ಟ್ಯತೆ, ವಿಶೇಷತೆ ಮತ್ತು ಅರ್ಚನೆ ಸಂಕಲ್ಪ ಸಹಿತ ಅಷ್ಟೇ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಸ್ವಾಮಿಗೆ ಬಂಗಾರದ ರಥೋತ್ಸವ. ಆ ಬಂಗಾರದ ರಥದ ಮೇಲೆ ಸ್ವಾಮಿ ವಿರಾಜಮಾನಾಗಿ ಕೂತು ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥದ್ದನ್ನು ಆ ನೋಡುವಂತಹ ದೃಶ್ಯ ಇದೆಲ್ಲ, ಎರಡು ಕಣ್ಗಳು ಸಾಕಾಗುವುದಿಲ್ಲ. ಅಂತಹ ಒಂದು ವಿಶೇಷತೆ. ಜೊತೆಗೆ ಉತ್ತರ ದ್ವಾರ ತೆಗೆದಿರತಕ್ಕಂತಹ ಇವತ್ತಿನ ವಿಶೇಷವಾಗಿರತಕ್ಕಂಥ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಎಂದು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ ರಾಶಿ ಫಲದಲ್ಲಿ ಏನೆಲ್ಲ ಫಲಗಳಿದೆ, ಅದರಲ್ಲೂ ಭಗವಂತನ ಕೃಪಾಶೀರ್ವಾದ ಪಡೆಯಲಿಕ್ಕೆ ಯಾವ ಅನುಷ್ಠಾನವನ್ನು ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು, ನಾವು ಸಹಿತ ನಮ್ಮ ಈ ಪುಟ್ಟ ದೇಗುಲದಲ್ಲಿ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಡೀತಕ್ಕಂತಹ ಶ್ರೀನಿವಾಸನಿಗೆ ನಡೆಯುವಂತಹ ಅಭಿಷೇಕವನ್ನು ಹಾಗೂ ಸ್ವಾಮಿಗೆ ಒಂದು ನಾಮಾರ್ಚನೆಯನ್ನು ವಿಶೇಷವಾದಂಥ ರೀತಿ ನಡೆಸೋಣ. ಜೊತೆಗೆ ಬಂಗಾರದ ಆ ರಥೋತ್ಸವವನ್ನು ಸಹಿತ ಇವತ್ತು ನಾವು ಕಣ್ತುಂಬಿಸಿಕೊಳ್ಳೋಣ. ಭಗವಂತ ಸದ್ಯೋಜಾತಂ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮಃ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ, ಲಕ್ಷ್ಮೀಶಾಯ ನಮಃ, ಶ್ರೀಮತೇ ನಮಃ, ಮಹಾವಿಷ್ಣವೇ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಧನುರ್ಮಾಸ ಶುಕ್ಲಪಕ್ಷ 13/1/2022 ಗುರುವಾರ ಏಕಾದಶಿ, ಕೃತಿಕಾ ನಕ್ಷತ್ರ, ವೈಕುಂಠ ಏಕಾದಶಿ, ಜೊತೆಗೆ ಭೋಗಿ ಹಬ್ಬ ಅಂತ ಇರತಕ್ಕಂಥದ್ದು. ಭೋಗಿ ಹಬ್ಬ, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ, ಭೋಗಿ ಹಬ್ಬ ಎಲ್ಲವೂ ಸಹಿತ ಬಹಳ ವಿಶೇಷವೇ. ಅದರಲ್ಲೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವೈಕುಂಠ ಏಕಾದಶಿ ಇವತ್ತಿನ ದಿವಸ ಮಹಾವಿಷ್ಣುನ ಆರಾಧನೆ ಮಾಡತಕ್ಕಂಥದ್ದು. ಒಂದಷ್ಟು ಜನ ಅಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಉಪವಾಸ ಇರತಕ್ಕಂಥದ್ದು ಇವತ್ತು ವಿಶೇಷವೇ. ಆದರೆ ಉಪವಾಸ ಇರತಕ್ಕಂಥದ್ದು ಸ್ವಲ್ಪ ಜನಗಳಲ್ಲಿ ಮಾತ್ರ. ಎಲ್ಲರೂ ಉಪವಾಸ ಇರಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಉಪವಾಸ ಇರತಕ್ಕಂಥದ್ದು ಇತ್ತೀಚಿನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಂಬಂಧಿಸುವುದಲ್ಲ. ಹಾಗಂತ ಬರೀ ಉಪವಾಸ ಇರತಕ್ಕಂಥದ್ದಲ್ಲ, ಉಪವಾಸ ಮಾಡಿ ಒಂದಿಷ್ಟು ಫಲಹಾರವನ್ನು ಸ್ವೀಕರಿಸಿ, ಒಂದಿಷ್ಟು ಹಾಲು ಹಣ್ಣು ಫಲಹಾರವನ್ನು ಸ್ವೀಕರಿಸಿ ಉಪವಾಸವನ್ನು ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡತಕ್ಕಂಥದ್ದು. ಇವತ್ತು ನಾನಾ ದೇವಸ್ಥಾನಗಳಂದ್ರೆ ಎಲ್ಲೆಲ್ಲಿ ಶ್ರೀನಿವಾಸನ, ಎಲ್ಲೆಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯವಿದೆಯೋ ಅಲ್ಲೆಲ್ಲಾ ಕಡೆ ಉತ್ತರ ದ್ವಾರವನ್ನು ತೆಗಿತಾರೆ. ಉತ್ತರ ದ್ವಾರವನ್ನು ತೆಗಿತಕ್ಕಂಥದ್ದು, ಉತ್ತರ ದ್ವಾರದಲ್ಲಿ ಶ್ರೀನಿವಾಸನ ಒಂದು ವಿಶೇಷವಾಗಿರತಕ್ಕಂಥ ಶ್ರೀನಿವಾಸ ಅಲಬೇಲು ಮಂಗಾಪುರದ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯದಲ್ಲೂ, ಅಲಬೇಲು ಮಂಗಾಪುರದಲ್ಲೂ ಅಷ್ಟೇ ವೈಶಿಷ್ಟ್ಯತೆ ಇದೆ. ಹಾಗೆ ಕಲ್ಯಾಣ ವೆಂಕಟೇಶ್ವರನ ಸಾನ್ನಿಧ್ಯದಲ್ಲೂ ಅಷ್ಟೇ ವೈಶಿಷ್ಟ್ಯತೆ ಇದೆ. ಎಲ್ಲಿಂದ ಎಲ್ಲಿ ಹೋದರೂ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಉತ್ತರ ದ್ವಾರದಲ್ಲಿ ಕೂಡಿಸಿ ಆ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಮಾಡುವಂಥ ಭಾಗ್ಯ ಇವತ್ತು ಸರ್ವರಿಗೂ ಸಕಲರಿಗೂ ಸಿಗ್ತಕ್ಕಂಥದ್ದು. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಜಾತಿ ಮತ ಭೇದವಿಲ್ಲ. ಎಲ್ಲರಿಗೂ ಭಗವಂತನ ದರ್ಶನ ಇದೆ, ಭಗವತ್ ಸಾನ್ನಿಧ್ಯ ಇದೆ. ಆ ಭಗವಂತನ ದರ್ಶನ ಮಾಡುವಂತ ಯೋಗ ಫಲ ಪ್ರತಿಯೊಬ್ಬರಿಗೂ ಇದೆ. ಆದರೆ ಎಚ್ಚರಿಕೆ ನಮಗೆ ಬೇಕಾಗಿದೆ. ಪ್ರಸ್ತುತ ಎಲ್ಲರೂ ಸಹಿತ ಎಚ್ಚರಿಕೆಯನ್ನು ಪಾಲಿಸಬೇಕು. ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಒಂದು ಕಡೆ ತಾಂಡವಾಡ್ತಾ ಇದೆ. ಅಂಥದ್ರಲ್ಲೂ ಸಹಿತ ಭಗವಂತನ ದರ್ಶನಕ್ಕೆ ಹೊರಟಾಗ ಅಂತರವನ್ನು ಕಾಯ್ದುಕೋಬೇಕು, ಮಾಸ್ಕ್ ಅನ್ನು ಧರಿಸಬೇಕು, ಸ್ಯಾನಿಟೈಸರ್ಸ್ ಇರಬೇಕು. ಆದಷ್ಟು ಅಂತರದಿಂದಿದ್ರೆ ಎಲ್ಲವೂ ಸಹಿತ ಸೇಫೆ. ಏನೇ ಆದರೂ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಲಿಕ್ಕೆ ಹೊರಟರು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಸಹಿತ ನಾವು ಪಾಲಿಸಬೇಕು. ಭಗವಂತನ ದರ್ಶನವನ್ನು ಮಾಡಬೇಕು. ಇವತ್ತು ಬಂಗಾರದಲ್ಲಿ ಕೂತ್ಕೊಂಡು ಬಂಗಾರದ ರಥದಲ್ಲಿ ಕೂತು ಭಗವಂತ ದರ್ಶನ ಕೊಡುವಂತಹ ಕಾಲ ಎಲ್ಲರೂ ಕಣ್ತುಂಬಿಸ್ಕೊಳ್ಳೋಣ, ಅದು ತದನಂತರ. ಆದರೆ ಈಗ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರೀನಿವಾಸ ಗೋವಿಂದ ಗೋವಿಂದ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅವರವರ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೋಸ್ಕರ ತಾವು ಮಾಡಬೇಕಾಗಿರತಕ್ಕಂತಹ ಮಾಡುವಂತಹ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಮಾರ್ಗದರ್ಶನದೊಂದಿಗೆ, ಅಂದರೆ ಒಳಿತನ್ನ ಒಂದು ಸಿದ್ಧಿ ಆಗಬೇಕಾದ್ರೆ, ಒಂದು ಒಳಿತಾಗಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು, ಜೊತೆಗೆ ಮಾರ್ಗದರ್ಶನ ಬೇಕು. ನನ್ನಿಂದಲೇ ಆಗುತ್ತೆ, ನಾನೇ ಮಾಡ್ತೀನಿ ಅಥವಾ ನನ್ನಿಂದ ಮಾತ್ರ ಸಾಧ್ಯ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ಸಮಾಧಾನ ತೆಗೆದುಕೊಂಡ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ಯೋಗ ಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ತೀರಿ. ಆದರೆ ಹೊಸದಾಗಿ ಮಾಡುವ ಕೆಲಸ ಅಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಬೆಂಬೆಳೆದಿರ ಬಾಧಿಸ್ತಕ್ಕಂಥದ್ದಿದೆ.
ಯಾರು ನನ್ನವರು ಅಂದ್ಕೊಂಡಿದ್ದೀರೋ ಅಂತಹವರಿಂದ ಒಂದಷ್ಟು ನಿಷ್ಠುರಕ್ಕೊಳಗಾಗುವ ಪರಿಸ್ಥಿತಿ ಇದೆ. ಆದರೆ ಮಾಧ್ಯಾಹ್ನಿಕ ಪ್ರಸಾದದ ಸಮಯದಲ್ಲಿ ಒಂದು 4 ಜನಕ್ಕಾದರೂ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪ್ರಸಾದವನ್ನು ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಶ್ರೀನಿವಾಸನ ದರ್ಶನಕ್ಕೆ ಹೊರಟು ಬನ್ನಿ. ಸ್ವಾಮಿಯ ದರ್ಶನಕ್ಕೆ ಹೊರಟಾಗ ಅಲ್ಲಿ ಸ್ವಾಮಿಗೆ ವಿಶೇಷವಾಗಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ತಮ್ಮ ವೃತ್ತಿ ಧರ್ಮದಲ್ಲಿ ತಾವು ಏನೆಲ್ಲ ಅಭಿವೃದ್ಧಿಪಡಿಸಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂದ್ಕೊಂಡಿದ್ದೀರೋ, ಇದೆಲ್ಲದರ ಬಗ್ಗೆ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಆದರೆ ವೃತ್ತಿಪರವಾಗಿ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದಿದೆ. ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಯಾವುದೇ ಒಂದು ಕಾಯಕಕ್ಕೆ ನೀವು ಮುಂದಾದರೂ, ಯಾವುದೇ ಒಂದು ವಿಚಾರಕ್ಕಾಗಿ ಹಣಕಾಸನ್ನು ನೀವು ಹೂಡಿಕೆ ಮಾಡಿದ್ರು ಒಂದಷ್ಟು ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗಿನ ನಿತ್ಯಕರ್ಮಾನುಷ್ಠಾನಗಳನ್ನು ಮುಗಿಸಿ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಒಂದು ಅರ್ಚನೆ ಮಾಡಿಸಿ ನಂತರ ಒಂದು ಗೋಮಾತೆಯನ್ನು ಮುಟ್ಟಿ ನಮಸ್ಕರಿಸತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಹೊಸದಾಗಿ ಉದ್ಯೋಗದ ಬಗ್ಗೆ ನಿಮ್ಮ ಪ್ರಯತ್ನ ಇದ್ದರೆ ತ್ರಾಂಬಕೇಶ್ವರನ, ಮಹಾಮೃತ್ಯುಂಜಯನ, ಮಹಾಸುದರ್ಶನನ್ನ ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ವಿಷ್ಣು ಆಲಯಕ್ಕೆ ಬಂದು ಅಲ್ಲಿ ಸರತಿ ಸಾಲಲ್ಲಿ ದರ್ಶನ ಮಾಡತಕ್ಕಂಥ ಭಕ್ತರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡಿ. ಆ ಸೇವೆ ನಿಮ್ಮನ್ನು ಇವತ್ತು ಕಾಪಾಡುತ್ತೆ. ಬಹಳಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಇವತ್ತು ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರಗಳಾಗಲಿ, ಅಥವಾ ಒಂದು ಮನಸ್ಸಿಗೊಂದಷ್ಟು ಶಾಂತಿ ನೆಮ್ಮದಿಯಾಗಲಿ, ಅಥವಾ ವೃತ್ತಿರಂಗದಲ್ಲಿ ನಮಗೆ ಮತ್ತಷ್ಟು ಅಭಿವೃದ್ಧಿ ಸಿಗ್ತಕ್ಕಂಥದ್ದಾಗಲಿ, ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಒಂದಷ್ಟು ಲಾಭವನ್ನು ಗಳಿಸುವಂತಹ ವಿಶೇಷವಾಗಿರತಕ್ಕಂಥ ದಿನ. ಇವತ್ತು ಸಾರ್ವತ್ರಿಕವಾಗಿ ತಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ, ಯಾವ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ತಾವು ಮುಂದಾಗಿದ್ದೀರೋ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ದೇವಿಯ ಆರಾಧನೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಪೂಜೆ, ಇದೆಲ್ಲವೂ ಸಹಿತ ಬಹಳಷ್ಟು ಶ್ರೇಷ್ಠವನ್ನ, ಶ್ರೇಯಸ್ಸನ್ನ ತರ್ತಕ್ಕಂತಹದ್ದು. ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಸಮಾಧಾನ, ಸಂತೃಪ್ತಿಕರವಾಗಿ ಒಳ್ಳೆಯ ಮಾತಾಡಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಸಾಧ್ಯವಾದರೆ ಗೋಧಿ ಮತ್ತು ಬೆಲ್ಲವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಶ್ರೀನಿವಾಸನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಭಗವತ್ ಸಂಕಲ್ಪವನ್ನು ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ, ಭಗವಂತನ ಸಂಕಲ್ಪ ಮಾಡಲಿಕ್ಕಾಗಿ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಿದ್ಧಿಪಡಿಸಿಕೊಳ್ಳಿಕ್ಕಾಗಿ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಮಾಡತಕ್ಕಂಥದ್ದು ಬಹಳ ಯೋಗವೇ ಸರಿ. ಒಂದಷ್ಟು ಕುಟುಂಬಗಳಿಗೆ ತುಂಬಾ ಹತ್ತಿರದಲ್ಲಿ ದೇವಾಲಯ, ಒಂದಷ್ಟು ಕುಟುಂಬಗಳಿಗೆ ದೇವಾಲಯ ಸ್ವಲ್ಪ ದೂರ. ಆದರೂ ದೇವಾಲಯಕ್ಕೆ ಎಲ್ಲಾ ಭಕ್ತರು ಸಹಿತ ಬಂದು ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂತಹದ್ರಲ್ಲಿ ಶ್ರೀನಿವಾಸನ ಕೃಪಾಕಟಾಕ್ಷ ಪ್ರತಿಯೊಬ್ಬರಿಗೂ ಇರಲಿ. ಶ್ರೀನಿವಾಸ ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆಯನ್ನ ನಿರಂತರವಾಗಿ ನಡೆಸುವಂಥದ್ದು ಇವತ್ತು ಬಹಳ ವಿಶೇಷವೇ ಸರಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆಯನ್ನ ಕರ್ಕಾಟಕ ರಾಶಿಯವರು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ಆರೋಗ್ಯವನ್ನೂ ವೃದ್ಧಿಸಿಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು ದೂರ ಆಗುತ್ತೆ, ಉದ್ಯೋಗಕ್ಕಾಗಿ ಹುಡುಕ್ತಿರ್ತಕ್ಕಂಥವ್ರಿಗೆ ಯಾರು ಉದ್ಯೋಗಾಕಾಂಕ್ಷಿಗಳಾಗಿದ್ದೀರಿ ತಮ್ಮೆಲ್ಲರಿಗೂ ಸಿದ್ಧ ಉದ್ಯೋಗ ಸಿಗುವಂತ ಲಕ್ಷಣವಾದಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಾಕಷ್ಟು ಫಲಾಫಲಗಳಿದೆ. ಇದರೊಂದಿಗೆ ಸ್ವಾಮಿಗೆ ನಡೆಸುವಂತಹ ತುಳಸಿಯ ಅರ್ಚನೆ ಮತ್ತಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು, ನಿಮ್ಮ ಶ್ರೇಯಸ್ಸನ್ನ ಮತ್ತಷ್ಟು ವೃದ್ಧಿಸತಕ್ಕಂಥದ್ದು, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಈ ಶುಭ ದಿನ ಇದೆ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಬಹುದು.
ವ್ಯಾಪಾರದ ಕಡೆ ಗಮನ ಕೊಡ್ತಕ್ಕಂಥವರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತಿನ ದಿವಸ ತಾವು ಯಾವ ಕೆಲಸಗಳನ್ನ ಸಂಕಲ್ಪ ಮಾಡ್ತಿರೋ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾರೂ ಒಂದಿಷ್ಟು ಪದಾರ್ಥವನ್ನ ಭಗವಂತನಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನ ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಪ್ರಸಾದವನ್ನು ಹಂಚಿದ್ದೇ ಆದರೆ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಏನೇ ವ್ಯತ್ಯಾಸಗಳು ಬರಬಹುದು, ಆದರೆ ಮಾಡುವಂತಹ ದೈವದ ಸಂಕಲ್ಪ, ದೇವರ ಆರಾಧನೆ, ದೇವರ ಕೃಪಾಕಟಾಕ್ಷ ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ನಿಮ್ಮೊಳಗಿರುವಂತಹ ಅಸರುತ್ವವನ್ನ ಅಥವಾ ಅಸಮಾಧಾನವನ್ನ ಅಥವಾ ಸಮಾಧಾನ ಇಲ್ಲದಂತಹ ಕ್ರಿಯೆಗಳನ್ನ ಅದನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ವಿಷ್ಣುವಿನಿಂದ ಸ್ವಾಮಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂತಹದ್ದು, ವಿಷ್ಣು ಸಹಸ್ರನಾಮವನ್ನ ನಿಮ್ಮ ಕಿವಿಯಲ್ಲಿ ಆಲಿಸ್ತಕ್ಕಂತಹದ್ದು, ಹಾಗೆ ಭಗವದ್ ಭಕ್ತರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ವ್ಯವಹಾರಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಉದ್ಯೋಗವನ್ನ ನೀವೇ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ಕೆಲಸ ಕಾರ್ಯಗಳಿಗೆ ರಜಾ ಕೊಡ್ತೀರಿ. ಆದರೆ ಒಂದಷ್ಟು ಜನ ಉದ್ಯೋಗಾಕಾಂಕ್ಷಿಗಳು, ಕೆಲಸ ಮಾಡತಕ್ಕಂಥವ್ರು, ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥವ್ರು, ಅದರಲ್ಲೂ ಭಗವಂತನ ಸಂಕಲ್ಪ ಮಾಡಿ ಭಗವತ್ ಸೇವೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ನಿಮಗೆ ಸಾಕಷ್ಟು ಫಲಾಫಲಗಳಲ್ಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ, ಪ್ರಯಾಣದಲ್ಲಿ ತೊಂದರೆ, ಹಾಗೆ ಕುಟುಂಬದ ಪರಿವಾರದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ಕುಟುಂಬದ ಸದಸ್ಯರು ಇವರೊಂದಿಗೆ ಒಂದಷ್ಟು ಕಲಹಗಳಾಗುವಂಥದ್ದು, ಅಂದರೆ ವ್ಯಾಜ್ಯಗಳಿಗೆ ತಿರುಗುವಂತಹದ್ದು, ಆಡುವ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇಂತಹ ಪರಿಸ್ಥಿತಿ ಕನ್ಯಾ ರಾಶಿಯವರು ಇರೋದ್ರಿಂದ ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ನಿಮ್ಮ ವೃತ್ತಿಯಲ್ಲಿ ಏನೇ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಮಧ್ಯಾಹ್ನ 1:45 ನಂತರ 1:45 ನಂತರ ಇವತ್ತು ಒಂದಿಷ್ಟು ಒಳಿತಿದೆ. ಆದರೂ ಇವತ್ತು ಭಗವಂತನ ಸೇವೆ ಸಲ್ಲಿಸ್ತಾ ಸ್ವಾಮಿಗೆ ಎರಡಿಸ್ತಕ್ಕಂತಹ ಶ್ರೀಗಂಧ, ಭಸ್ಮ, ಅದರಲ್ಲೂ ಶ್ರೀಗಂಧ, ತುಳಸಿ ಇಂತಹದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಗುರುವಾರ ಆದ್ರಿಂದ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನ ವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ವಿಚಾರ ಅಷ್ಟು ಸಮಂಜಸವಾದಲ್ಲ, ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸ್ವಲ್ಪ ರಹಸ್ಯವಾಗಿ ಮುಂದುವರಿಸತಕ್ಕಂಥದ್ದು ಬಹಳ ಉತ್ತಮ. ಯಾರು ನನ್ನವರು ತನ್ನವರು ಅಂತ ಅನ್ಕೊಂಡಿದ್ದೀರೋ ಅಂತಹವರಿಂದ ನಿಷ್ಠೂರಕ್ಕೊಳಗಾಗುವಂಥದ್ದು, ಅಂತಹವರು ನಿಂದನೆ ಮಾಡತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗಾಕಾಂಕ್ಷಿಗಳಿಗೆ, ಅಂದರೆ ಉದ್ಯೋಗಕ್ಕಾಗಿ ಹುಡುಕ್ತಿರ್ತಕ್ಕಂಥವರಿಗೆ ಇವತ್ತಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಯಾರನ್ನ ನಮ್ಮವರು ಅಂತ ಸಂಪೂರ್ಣ ನಂಬಿದ್ದಿರೋ, ನಂಬಿರ್ತಕ್ಕಂಥ ವ್ಯಕ್ತಿ ಏನಾದ್ರು ವಸ್ತುಗಳನ್ನು ಕೊಟ್ಟರು ಪುನಃ ವಾಪಸ್ ಬರ್ತಕ್ಕಂಥದ್ದು ಅಷ್ಟು ಸರಿಯಿಲ್ಲ. ಹಾಗಾಗಿ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ. ವಿಷ್ಣು ದೇವರ ಪ್ರಾರ್ಥನೆ ಆಗಬೇಕು, ನಿಮ್ಮ ಮನೆ ದೇವರ ಅನುಗ್ರಹ ಇರಬೇಕು, ಜೊತೆಗೆ ತಂದೆ ತಾಯಿ ಆಶೀರ್ವಾದದೊಂದಿಗೆ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪ ಆಗಬೇಕು. ಇದರೊಂದಿಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ದೇವರ ದರ್ಶನ ಇದೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಮನಸ್ಸಿದೆ. ಅದಕ್ಕಿಂತ ಮುಖ್ಯವಾಗಿ ಭಗವಂತನ ಕೃಪಾಕಟಾಕ್ಷ ನಿಮ್ಮ ರಾಶಿಫಲದಲ್ಲಿದೆ. ಹಾಗಾಗಿ ನಿಮ್ಮ ಕುಲದೇವರನ್ನ, ನಿಮ್ಮ ಧರ್ಮದ ಗುರುಗಳನ್ನ ಅಥವಾ ನಿಮಗೆ ಯಾರು ಮಾರ್ಗದರ್ಶಕರಿರ್ತಾರೆ ಅವ್ರಿಗೂ ಒಳಿತಾಗ್ಲಿ ಅಂತ ನೀವು ಸಂಕಲ್ಪ ಮಾಡೋದು ಬಹಳಷ್ಟು ಉತ್ತಮ. ಹಾಗೆ ಇವತ್ತಿನ ದಿವಸ ವಿಷ್ಣು ಆಲಯದಲ್ಲಿ ಒಂದಷ್ಟು ಭತ್ತ ಅಥವಾ ಅಕ್ಕಿ, ಒಂದಷ್ಟು ಗೋಧಿ, ಕಡಲೆಕಾಳು, ಒಂದಷ್ಟು ಕುಂಬಳಕಾಯಿ, ಏನಾದರೂ ಒಂದಿಷ್ಟು ಪದಾರ್ಥಗಳು, ಇಂತಹ ಪದಾರ್ಥಗಳನ್ನು ದೇವರ ನೈವೇದ್ಯಕ್ಕಾಗಿ, ದೇವರ ಪ್ರಸಾದಕ್ಕಾಗಿ ಒಂದಷ್ಟು ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು, ಹಾಗೆ ಸ್ವಾಮಿಗೆ ಒಂದು ವಸ್ತ್ರವನ್ನು ಕೊಡಿಸ್ತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ಮುಂದಾದರೂ ಸಾಕಷ್ಟು ಲಾಭವಿದೆ. ವೃಶ್ಚಿಕ ರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಯಾರೊಬ್ಬರು ಆಡ್ತಕ್ಕಂಥ ಮಾತನ್ನು ಸಹಿತ ಮನಸ್ಸಿಗೆ ಹಾಕೊಳ್ಳಿದ್ದೀರಾ. ನೀವು ಹಾಕುವಂತ ಹೆಜ್ಜೆ ನಿಮಗೆ ತೃಪ್ತಿ ಅನ್ಸಿದ್ರೆ ಆ ಹೆಜ್ಜೆ, ಆ ಮಾರ್ಗದಲ್ಲಿ ನಡೆಯಿರಿ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಅದರಲ್ಲೂ ಸರಿಸುಮಾರು ಸಂಧ್ಯಾಕಾಲ 4ರಿಂದ 6:20, 4 ಗಂಟೆಯಿಂದ 6:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನ್ ತೀರ್ಮಾನ ಮಾಡ್ತಿರೋ, ಯಾವ ಕೆಲಸವನ್ನು ಮಾಡಬೇಕು ಅನ್ಕೊಳ್ತಿರೋ, ಯಾವ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೊಳ್ತಿರೋ, ಇದೆಲ್ಲ ಕಾಯಕಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡಿ ಬನ್ನಿ.
ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂದು ತಿನ್ನಲಿ ಪದಾರ್ಥವನ್ನು ಕೊಡಿ, ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಾವು ಧರಿಸುವಂಥ ವಸ್ತ್ರ, ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಭಗವಂತನ ಕಾಣತಕ್ಕಂಥದ್ದು, ದೇವರ ಕೃಪಾಶೀರ್ವಾದಕ್ಕಾಗಿ ನೀವು ಹಂಬಲಿಸ್ತಕ್ಕಂಥದ್ದು, ಮಾಡುವಂಥ ದಾನ ಧರ್ಮಗಳು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು. ಅದರಲ್ಲೂ ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರುಗಳ ಹೆಸರಲ್ಲಿ 4 ಜನಕ್ಕೆ ಏನಾದ್ರು ಪ್ರಸಾದ ವಿನಿಯೋಗ ಮಾಡಿದ್ರು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 12 ನಿಮಿಷದಿಂದ 11 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ ಅಷ್ಟು ಸರಿಸುಮಾರವಾದ ಕಾಲ ಅಲ್ಲ. ಈ ಸಮಯವನ್ನು ಹೊರತುಪಡಿಸಿ ಉಳಿದಂತ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣುವಂತ ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಸಾಧ್ಯವಾದರೆ ಗುರುವಿನ ಆಸ್ಥಾನಕ್ಕೋ ಮಹಾವಿಷ್ಣು ಸಾನ್ನಿಧ್ಯಕ್ಕೋ ಒಂದಷ್ಟು ಅರಿಶಿನ ಮತ್ತು ಜೇನುತುಪ್ಪವನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ ರಾಮ, ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮಗೆ ಶನಿಯಿಂದ ಉಂಟಾಗುವಂತಹ, ಶುಕ್ರನಿಂದ ಉಂಟಾಗುವಂತಹ, ರಾಹು ಕೇತುಗಳಿಂದ ಉಂಟಾಗುವಂತಹ ದೋಷಗಳಿಂದ ದೂರ ಮಾಡಿಕೊಳ್ತೀರಿ. ಅದರಲ್ಲೂ ಹನುಮನ ಪ್ರಾರ್ಥನೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಯೋಗ ಮತ್ತು ಯೋಗ ಫಲ ಎರಡೂ ಸಿಗಬೇಕಾದರೆ ಹಿರಿಯರ ಆಶೀರ್ವಾದ ಬೇಕು, ತಂದೆ ತಾಯಿ ಆಶೀರ್ವಾದ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ನಮ್ರತೆಯಿಂದ ನಡ್ಕೊಳ್ಳುವಂಥದ್ದಾಗಿರಬೇಕು, ಅಂಜಲಿಬದ್ಧರಾಗಿ ನಿಲ್ಲಬೇಕು, ಭಗವಂತನ ಸೇವೆ ಸಲ್ಲಿಸಬೇಕು. ಅಂತಹದ್ರಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತನ ಕೃಪಾಶೀರ್ವಾದದಿಂದ ಸಿಗುತ್ತೆ. ನಿಮಗೆ ಸಿಗುವಂತಹ ಒಂದು ಸ್ಥಾನಮಾನ, ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ಮಾಡುವ ಪ್ರತಿಯೊಂದು ಕಾಯಕಗಳು ಅರ್ಥಪೂರ್ಣವಾಗಿರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಒಳ್ಳೆ ಯೋಗ ಫಲ ನಿಮಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ಆ ಬದಲಾವಣೆಯನ್ನು ತಂದುಕೊಳ್ಳುವಂತ ಕಾಲ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತ ಕಾಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಜೊತೆಗೆ ಗೋ ಪ್ರಾರ್ಥನೆ, ಗೋ ಮಹಾಲಕ್ಷ್ಮಿ ಆರಾಧನೆ, ಹಾಗೆ ವಿಶೇಷವಾಗಿ ಗೋಕ್ಷೀರದಿಂದ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಗೋಕ್ಷೀರವನ್ನು ಕೊಟ್ಟು ಅಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇದೆ. ಶುಕ್ರನ ಅನುಗ್ರಹದಿಂದ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಅಭಿವೃದ್ಧಿ ಇರತಕ್ಕಂಥದ್ದು. ಎಷ್ಟೇ ಗೌಪ್ಯತೆ ಕಾಪಾಡಬೇಕಂದ್ರೂ 4 ಜನಕ್ಕೆ ವಿಷಯ ಗೊತ್ತಾಗುವಂಥದ್ದಾಗುತ್ತೆ. ಆದರೆ ಯಾರಿಗೆ ಯಾವ ವಿಷಯ ಗೊತ್ತಾದರೂ ಯಾರಿಂದಲೂ ಏನೂ ತೊಂದರೆ ಇಲ್ಲ. ಧೈರ್ಯವಾಗಿ ತಾವು ಒಂದೆಜ್ಜೆ ಮುಂದೆ ಹಾಕಬಹುದು. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಥವಾ ಯಾವುದೇ ಒಂದು ನೂತನವಾಗಿ ಪ್ರಾರಂಭಿಸಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ನಿಮ್ಮ ಆಫೀಸ್ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಎಲ್ಲದರಿಂದಲೂ ಲಾಭವನ್ನು ಗಳಿಸ್ತಕ್ಕಂತಹ, ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ, ಸಾಕಷ್ಟು ಸ್ಥಿತಿಗತಿಗಳಲ್ಲಿ ಬದಲಾವಣೆ ತಂದುಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಆದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಆರಾಧನೆ ಮಾಡಿ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಗೋಧಿ ಮತ್ತು ಬೆಲ್ಲದಿಂದ ಮಾಡಿರ್ತಕ್ಕಂಥ ಗೋಧಿ, ಬೆಲ್ಲ, ತುಪ್ಪ ಇಂತಹದ್ರಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಿ ಭಗವಂತನ ದರ್ಶನಕ್ಕೆ ಹೊರಟಾಗ ಅಲ್ಲಿ ಕೊಡುವಂತ ಆ ತುಳಸಿ ಪ್ರಸಾದವನ್ನಾದರೂ 4 ಜನಕ್ಕೆ ನಿಮ್ಮ ಕರಹಸ್ತದಿಂದ ಪ್ರಸಾದವನ್ನು ಕೊಟ್ಟಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ವೈಕುಂಠ ಏಕಾದಶಿಯ ಪ್ರಯುಕ್ತ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆ ಅಭಿಷೇಕವನ್ನು ಸಲ್ಲಿಸಲಾಗುತ್ತೆ. ಹಾಗಾಗಿ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಎಂದಿನಂತೆ ಅರ್ಚಕರಾದಂತಹ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುಜಿ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವೂ ಆಗಿರತಕ್ಕಂಥ ಕಲಿಯುಗದ ಪ್ರತ್ಯಕ್ಷ ದೈವ ನಿತ್ಯ ಕಲ್ಯಾಣೋತ್ಸವ ಪ್ರೇನಾಗಿರ್ತಕ್ಕಂಥ ಶ್ರೀನಿವಾಸನ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಲ ಉಂಟಾಗಲಿ. ಗೋವಿಂದ ಗೋವಿಂದ. ಆ ಗೋವಿಂದ ಎಂಬತಕ್ಕಂತಹ ಪದವನ್ನ ಎಷ್ಟು ಬಾರಿ ಉಚ್ಚರಿಸಿದ್ರೂ ಅದು ಕಡಿಮೆನೆ. ಅದರಲ್ಲೂ ಮಹಾವಿಷ್ಣು ಗರುಡ ವಾಹನನಾಗಿ ಮಹಾವಿಷ್ಣುವಿನ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ಉತ್ತರ ದ್ವಾರ ತೆಗಿತಕ್ಕಂತಹ ಈ ಶುಭ ದಿನ, ಉತ್ತರಾಯಣ ಪುಣ್ಯಕಾಲ ಇನ್ನೇನಾಗೋಯಿಗೋ ಅಂದ್ರೆ ಸಂಭವಿಸುವಂತದ್ದು. ಮಕರ ಸಂಕ್ರಮಣ ಅಂದ್ರೆ ಮಕರ ಸಂಕ್ರಮಣ ಸಹಿತ ಅತಿ ಶೀಘ್ರದಲ್ಲೇ ಆಗಮಿಸತಕ್ಕಂತಹದ್ದು. ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂತಹದ್ದು. ದಕ್ಷಿಣಾಯನ ಮುಗಿತಿದೆ, ಉತ್ತರಾಯಣ ಪುಣ್ಯಕಾಲ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಉತ್ತರ ದ್ವಾರ ಇವತ್ತು ತೆಗೆದಿದೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ತರುವಂತದ್ದಿದೆ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. सहस्रशीर्षा पुरुषः सहस्राक्षः सहस्रपादो सभूमिम् विश्वतो भूत्वा अत्यतिष्ठद्दशाङ्कुलम् पुरुष एवेदकम् सर्वम् यथोतम् यच्च भव्यम् उतामृतत्वस्येषानः यदन्नेनाविरोहति एतावानस्य महिमा अतोऽज्यायागुश्च पूरुषः पादोऽस्य विश्वभूतानि ತ್ರಿಪಾದಸ್ಯಾಮೃತಂ ದಿವಿ. ಕಲಿಯುಗದ ಪ್ರತ್ಯಕ್ಷ ದೈವವಾಗಿರತಕ್ಕಂತಹ ಮಹಾವಿಷ್ಣು ಶ್ರೀನಿವಾಸನಿಗೆ ಸ್ವಾಮಿಗೆ ಶುದ್ಧೋದಕದಿಂದ ಜೊತೆಗೆ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ನಡೆಸೋಣ. ಓಂ ಆಪೋ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅಚ್ಚರಿಚ್ಯತ ಪಶ್ಚಾದ್ಧೋ ವಿಮಥೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯುದ್ಧಃ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಹ ಕೃತಾಃ ದೇವಾ ಯಜ್ಞಂತನ್ವಾನಾಃ ಅಬಧ್ರನ್ ಪುರುಷಂ ಪಶುಂ ತಯ್ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ ಅಯಜಂತ ಸಾಧ್ಯಾರ್ಷಯಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಯಂ ಪಶೋಗಸ್ತಾಗಶ್ಚಕ್ರೇ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ರಜಃ ಸಾಮಾನಿ ಜಗ್ವಿರೆ ಛಂದಾಗುಂಸಿ ಜಗ್ವಿರೆ ತಸ್ಮಾದೋ ಯಜಸ್ತಸ್ಮಾದಜಾಯತ ತಸ್ಮಾದಶ್ವಾಜಾಯಂತ ಏಕೇಚೋಭಯಾದತಃ ಗಾವೋ ಹಜಗ್ವಿರೆ ತಸ್ಮಾದೋ ತಸ್ಮಾಜ್ಜಾತಾ ಅಜಾವಯಃ ಯತ್ಪುರುಷಂ ಯದಧೋ ಕಥಿತಾವ್ಯಕಲ್ಪಯನ್ ಮುಖಂ ದೇವಸ್ಯ ಕೌ ಬಾಹೋ ಕಾಭೂರೂಪಾದಾವುಚ್ಯೇತೆ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರೋ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋಃ ಸೂರ್ಯೋ ಅಜಾಯತ ಮುಖಾರಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾದೋ ತಥಾ ಲೋಕಾಕುಂಭಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನು ಯದಾಸ್ತೆ ಧಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರತಿಶಶ್ಚ ತಸ್ರಃ ತಮೇವಂ ವಿದ್ವಾನಮೃತಯ್ಯ ಭವತಿ ನಾನ್ಯಃ ಪಂಥಾ ಅಜನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಅಧ್ಯಃ ಸಂಭೂತಃ ಪೃಥಿವ್ಯೈರಸಾ ಚ
ವಿಶ್ವಕರ್ಮಣಃ ಸಮವರ್ತತಾಧಿ ತಸ್ಯ ತ್ವಷ್ಟಾ ವಿದಧದ್ರೂಪಮೇದಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ. ವೈಕುಂಠ ಏಕಾದಶ ಈ ಶುಭ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ ಗುರುಜಿ. ಶ್ರೀನಿವಾಸ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವನಾದಂಥ ಮಹಾವಿಷ್ಣು ಶ್ರೀನಿವಾಸನ ಎಷ್ಟು ಕಣ್ಣು ತುಂಬಿಸ್ಕೊಂಡ್ರೂ ಅದು ತುಂಬ ಕಡಿಮೆನೆ. ಅನ್ನಮಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೃಶ್ಯ ಇದೆ. ಆಗ ಅನ್ನಮಯ್ಯನಿಗೆ ಮಹಾವಿಷ್ಣು ಹೇಳ್ತಾನೆ, ಸೌಂದರ್ಯದಲ್ಲೇ ಅತೀ ಸೌಂದರ್ಯ ಎಂಬತಕ್ಕಂಥದ್ದೊಂದಿದೆ, ಆ ಸೌಂದರ್ಯ ನೀನು ನೋಡಬೇಕು ಅಂತ. ಇಲ್ಲಪ್ಪ, ಸೌಂದರ್ಯ ಅಂದ್ರೆ ಅದಲ್ಲವೇ ಅಲ್ಲ, ನಾನು ನೋಡ್ತಾ ಇರೋದೇ ಸೌಂದರ್ಯ ಅಂತ ಅನ್ನಮಯ್ಯ ಹೇಳ್ತಾನೆ. ಆದ್ರೆ ಅನ್ನಮಯ್ಯನಿಗೂ ಮಹಾವಿಷ್ಣು ಒಂದು ಹೇಳ್ತಾನೆ, ಸೌಂದರ್ಯ ಇದೆಲ್ಲ ನೀನು ನೋಡ್ತಿರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಒಂದು ಭವ್ಯವಾದ ಸೌಂದರ್ಯ ಇದೆ. ಆ ಸೌಂದರ್ಯವನ್ನು ನಾನು ದರ್ಶನ ಕೊಡ್ತೇನೆ ಬಾ ಅಂತ ಹೇಳಿ ಅಷ್ಟು ದೂರ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ನಿಂತಿರ್ತಕ್ಕಂಥ ಈ ಮಹಾವಿಷ್ಣುವನ್ನು ತೋರಿಸಿ, ಇದು ನೋಡು ಸೌಂದರ್ಯ, ಈ ಸೌಂದರ್ಯಕ್ಕೆ ಮತ್ತೊಂದು ಸೌಂದರ್ಯ ಇದೆಯಾ ಅಂತ ಕೇಳಿದಾಗ ಅನ್ನಮಯ್ಯನಿಗೆ ಆಗ ಮೂರ್ಛೆ ಹೋಗ್ತಾನೆ. ಅಂದ್ರೆ ಈ ಸೌಂದರ್ಯದ ಮುಂದೆ ಮತ್ತೊಂದು ಸೌಂದರ್ಯ ಇಲ್ಲ. ಸಂಪೂರ್ಣವಾಗಿ ಸೃಷ್ಟಿ ಸ್ಥಿತಿ ಲಯ ಭಗವಂತನ ಸಂಕಲ್ಪ ಭಗವತ್ ಸಾನ್ನಿಧ್ಯ ಆ ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಎಲ್ಲಾ ಸೌಂದರ್ಯವೂ ಇದರ ಅಡಗಿದೆ. ಅದರಿಂದ ವಿಷ್ಣುವಿನ ಪಾದ, ಅದರಲ್ಲೂ ಇವತ್ತು ವೈಕುಂಠ ಏಕಾದಶಿ ಎಂದು ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಿದ್ಧ ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಗೋವಿಂದ ಗೋವಿಂದ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ನರಸಿಂಹಾಯ ನಮಃ, ಓಂ ಶ್ರೀಮಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಅಲೋಕನಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಗೌರಾಯ ನಮಃ, ಓಂ ಶ್ರೀರಾಮಾಯ ನಮಃ, ಓಂ ವೇದಾಯ ನಮಃ, ಹರೇ ನಮಃ, ಶ್ರೀರಾಮಾಯ ನಮಃ, ಓಂ ಶ್ರೀಲಿಂಗೇಶ್ವರಾಯ ನಮಃ, ಓಂ ಶ್ರೀನಿವಾಸಾಯ ನಮಃ, ಓಂ ಲಕ್ಷ್ಮೀಪ್ರಿಯೇ ನಮಃ, ಓಂ ಅನಂತಾಯ ನಮಃ, ಓಂ ಸಂತಾಯ ನಮಃ, ಓಂ ಜಗದ್ವಂದ್ಯಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ದೇವಃ, ಓಂ ದೇವಾಯ ನಮಃ, ಓಂ ದೇವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಸೂರ್ಯವಾಯ ನಮಃ, ಓಂ ಸುತಾಯ ನಮಃ, ಓಂ ಸುತವಾಯ ನಮಃ, ಓಂ ಸುತಾಯ ನಮಃ, ಓಂ ಹರಯೇ ನಮಃ, ಓಂ ಸುತಾಯ ನಮಃ, ಓಂ
ಸ್ವಾಮಿಗೆ ನಡೆದಂತಹ ಇಷ್ಟೊತ್ತು ಪೂಜಾ ಅನುಷ್ಠಾನವನ್ನು ಮಹಾಮಂಗಳಾರತಿಯನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಖುಷಿ, ಇದುವರೆಗೂ ಸ್ವಾಮಿಗೆ ವಿಶೇಷ ಆರಾಧನಾ ಸಲ್ಲಿಸಿದ್ದಾಯ್ತು. ಶ್ರೀನಿವಾಸನ ಎಷ್ಟು ಕಣ್ಣು ತುಂಬಿಸ್ಕೊಂಡ್ರೂ ಅದು ತುಂಬ ಕಡಿಮೆನೆ. ಇಲ್ಲೇ ಹೀಗಿರಬೇಕಾದ್ರೆ ಇನ್ನು ತಿರುಮಲ ತಿರುಪತಿಯಲ್ಲಿ ಬನ್ನಿ ದರ್ಶನ ಮಾಡಿ ಬರೋಣ. ಶ್ರೀ ವೆಂಕಟೇಶ नमामि दूतं रामस्य सुखदं च सुरद्रुमम् पीनवृत्तमहाबाहुं सर्वशत्रुनिवारणम् नानारत्नसमायुक्त कुण्डलादि विराजितम् सर्वदाभीष्टदातारं सतं वै दृढमावे ಕಲ್ಯಾಣಾತ್ಮಕ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಈ ಮೋಕಾಲು ಪರ್ವತ ಎಂಬತಕ್ಕಂಥದ್ದು ಅಂದರೆ ಮಣಕಾಲು ಪರ್ವತ ಎಂಬತಕ್ಕಂಥದ್ದನ್ನ ಇಲ್ಲಿ ಮಣಕಾಲಲ್ಲೇ ಹತ್ತುವಂತಹದ್ದೊಂದು ಪ್ರಕ್ರಿಯೆ ಇದೆ. ಅಂದರೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮೋಕಾಲು ಪರ್ವತಂ, ಈ ಪರ್ವತವನ್ನ ಪಾದಗಳನ್ನು ಸ್ಪರ್ಶಿಸದಿರ ಮಣಕಾಲಲ್ಲೇ ಹತ್ತುವಂತಹದ್ದೊಂದಿದೆ. ಹಿಂದೆ ವ್ಯಾಸರಾಯರು ಸಹಿತ ಬೆಟ್ಟವನ್ನು ಹತ್ತಿ ಬರಬೇಕಾದ್ರೆ ಈ ಮೋಕಾಲು ಪರ್ವತದಲ್ಲಿ ತಮ್ಮ ಮಣಕಾಲೂರೇ ಬೆಟ್ಟವನ್ನು ಹತ್ತಿ ಸ್ವಾಮಿಯ ಸೇವೆ ಸಲ್ಲಿಸ್ತಾ ಇದ್ರಂತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಈ ಬೆಟ್ಟದ ಮಾರ್ಗವನ್ನ ಬನ್ನಿ ದರ್ಶನ ಮಾಡೋಣ. ವೆಂಕಟೇಶ ಎಂದರೆಲ್ಲ ನಡೆದು ಬರ್ತಕ್ಕಂಥ ಭಕ್ತರು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತರ ಪ್ರಾರ್ಥನೆ ಮಾಡ್ತಾ, ಶ್ರೀನಿವಾಸ ದರ್ಶನ ಕೊಡಪ್ಪ ಅಂತ ಹೇಳಿ ಬೆಟ್ಟದ ತಳಭಾಗದಿಂದ ನಡೆದು ಬರ್ತಾ ಇದು ಮಧ್ಯದಲ್ಲಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿರ್ತಕ್ಕಂಥ ಈ ಬೆಟ್ಟಕ್ಕೆ ಬರಬೇಕಾದ್ರೆ ಇದು ಮೋಕಾಲು ಪರ್ವತ ಅಂತ ಹೇಳ್ತಾರೆ, ಅಥವಾ ಇದು ಮಣಕಾಲು ಪರ್ವತ. ಅಂದರೆ ಈ ಪರ್ವತ ಬಹಳಷ್ಟು ಕಡಿದಾಗಿರ್ತಕ್ಕಂಥದ್ದು. ಅದರಿಂದ ಈ ಪರ್ವತವನ್ನು ಹತ್ತಬೇಕಾದ್ರೆ ಬಹಳಷ್ಟು ಆಯಾಸವೂ ಇದೆ, ಹಾಗೆ ಶ್ರದ್ಧಾ ಭಕ್ತಿನೂ ಬೇಕಾಗತ್ತೆ. ಬಹುಶಃ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀನಿವಾಸನ ನೋಡಬೇಕು ಅನ್ನತಕ್ಕಂಥ ಆತುರತೆ, ಆ ಕಾತುರತೆ, ಭಗವಂತನ ಯಾವಾಗ ನೋಡ್ತೀವಪ್ಪ ಅನ್ನೋ ಒಂದು ಆಸೆ ಇದೆಯಲ್ಲ, ಈ ಪರ್ವತವನ್ನು ಹತ್ತಿದ ನಂತರ ಅದರ ಮತ್ತಷ್ಟು ಕಾತುರತೆ ಪ್ರತಿಯೊಬ್ಬರಲ್ಲೂ ಕಾಣುತ್ತೆ. ಅಂತಹ ಒಂದು ವಿಶೇಷತೆ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಆಸ್ಥಾನವನ್ನ ಭಕ್ತಿಯಿಂದ ಹತ್ತೋಣ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಸ್ವಾಮಿಗೆ ಹರಿದ್ರದಿಂದ ಕುಂಕುಮದಿಂದ ಅರಿಶಿನ ಕುಂಕುಮವನ್ನು ಇಲ್ಲಿ ಹಾಕಿ ಪ್ರತಿಯೊಂದು ಮೆಟ್ಲಿಗೂ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಹೊರಡುವಂತಹ ಭಕ್ತರಿದ್ದಾರೆ. ಪ್ರಸ್ತುತ ಈಗ ಕೋವಿಡ್ ಕಾಲ, ಹಾಗಾಗಿ ಈ ಭಾಗದಲ್ಲೂ ಭಕ್ತರು ಕಡಿಮೆ ಆದರೂ ಬರ್ತಕ್ಕಂಥ ಸ್ವಲ್ಪ ಮಾತ್ರ ಭಕ್ತರಿದ್ದರೂ ಸಹಿತ ಆ ಭಕ್ತರು ಪ್ರತಿಯೊಬ್ಬರು ಮಣಕಾಲಲ್ಲೇ ಹತ್ತುವಂತಹದ್ದು ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಗೋವಿಂದ ಎಂಬತಕ್ಕಂತಹ ನಾಮ ಒಂದು ಬಿಟ್ಟರೆ ಮತ್ಯಾವುದೂ ಇಲ್ಲ. ಅಂತಹ ಒಂದು ಗೋವಿಂದನ ನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಈ ಬೆಟ್ಟವನ್ನು ಹತ್ತುವಂತಹ ಪ್ರಕ್ರಿಯೆ ಈಗ ಶುರುವಾಗುತ್ತೆ.
ಆದರೆ ಬರ್ತಕ್ಕಂಥವರು ಅರಿಶಿನ ಕುಂಕುಮದೊಂದಿಗೆ ಕರ್ಪೂರವನ್ನು ಹಚ್ಚಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ನಾವು ಸಹಿತ ಕರ್ಪೂರವನ್ನು ಹಚ್ಚೋಣ. ದರ್ಶನ ಮಾಡುವಂತಹ ನಿಮಗೂ ಸಹಿತ ಶ್ರೇಯಸ್ಸುಂಟಾಗಲಿ, ಯಶಸ್ಸುಂಟಾಗಲಿ. ಆ ಶ್ರೇಯಸ್ಸಿಗಾಗಿ, ಯಶಸ್ಸಿಗಾಗಿ ಪ್ರತಿಯೊಬ್ಬರು ಸಹಿತ ಕಾರ್ಯಕ್ರಮ ವೀಕ್ಷಣೆ ಮಾಡುವಂಥ ಈ ಕಾಲದಲ್ಲೂ ಸಹಿತ ಗೋವಿಂದ ಎಂಬತಕ್ಕಂತಹ ನಾಮವೊಂದೇ ನಿರಂತರ ಪಠನೆ ಇರಲಿ. ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ 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 ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನುರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ನಡೆದು ಬರ್ತಕ್ಕಂಥ ಭಕ್ತರು ಬೆಟ್ಟದ ತಳೆಯಿಂದ ಬೆಟ್ಟದ ಮೇಲ್ತನಕ ಬಂದು ಶ್ರೀನಿವಾಸನ ದರ್ಶನಕ್ಕಾಗಿ ಸಾಕಷ್ಟು ಜನ ಬರ್ತಾರೆ. ಅವರವರ ಶಕ್ತಿಯಾನುಸಾರ ನಡೆದು ಬರ್ತಕ್ಕಂಥವರಿದ್ದಾರೆ, ವಾಹನದಲ್ಲಿ ಬರ್ತಕ್ಕಂಥವರಿದ್ದಾರೆ. ಏನೇ ಆದರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ನಿತ್ಯ ಕಲ್ಯಾಣೋತ್ಸವ ಪ್ರಿಯ, ನಿತ್ಯವೂ ಸಹಿತ ಕಲ್ಯಾಣ ಪ್ರಿಯನಾಗಿದ್ದು ಶ್ರೀನಿವಾಸ ಸಂಪೂರ್ಣವಾದಂಥ ಅನುಗ್ರಹ ಕೊಡಲಿಕ್ಕಾಗಿ ಬೆಟ್ಟದ ಮೇಲಿದ್ದಾನೆ. ವರಹಸ್ವಾಮಿಯ ಕ್ಷೇತ್ರ, ಶ್ರೀನಿವಾಸನ ಕ್ಷೇತ್ರ, ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಬನ್ನಿ ದರ್ಶನ ಮಾಡಿ ಬರೋಣ. ಗೋವಿಂದ ಗೋವಿಂದ ಗೋವಿಂದ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೈಕುಂಠ ಏಕಾದಶಿಯ ವಿಶೇಷ ಈ ಶುಭ ದಿನದಂದು ನಾವೆಲ್ಲರೂ ತಿರುಮಲ ತಿರುಪತಿ ಗುರುವಾಗಿರತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ. ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ, ಬಹಳಷ್ಟು ಇದೆ. ಇಲ್ಲಿ ಸ್ವಾಮಿನ ಒಂದು ಸರ್ತಿ ದರ್ಶನ ಮಾಡಿದ್ರೆ ಜೀವನ ಸಾಕಪ್ಪ, ತೃಪ್ತಿ ಆಯಿತು, ಭಗವಂತ ನನ್ನ ಜೀವನ ಪಾವನ ಆಯಿತು ಅಂತ ತಿಳ್ಕೊಳ್ತೀವಿ. ಅಂತಹ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರತಕ್ಕಂಥ ಈ ಆಸ್ಥಾನ ತಾವು ಈಗ ನೋಡ್ತಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ. ಜಗತ್ತಿನಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯವನ್ನ ಚಾಚು ತಪ್ಪದಿರ ಕರ್ತವ್ಯವನ್ನು ನೀನು ಪಾಲನೆ ಮಾಡಿದರೆ ನಿನಗೇನು ಕೊಡಬೇಕೋ ಅದನ್ನು ನಾನು ನಿನಗೆ ಕೊಡ್ತೇನೆ. ಹಾಗೂ ರೋಧಿಸ್ಲಿಕ್ಕೆ ನಿನಗೇನು ಅಧಿಕಾರ ಇಲ್ಲ. ರೋದನೆ ಎಂಬತಕ್ಕಂಥದ್ದು ಅಯ್ಯೋ ಹೋಯ್ತೆ ಎಂಬತಕ್ಕಂಥ ಮಾತು ನಿಂದಾಗಬಾರದು. ನೀನು ತಂದಿದ್ದಲ್ಲ, ತಗೊಂಡು ಹೋಗೋದಲ್ಲ. ಹೀಗಿದ್ದ ಮೇಲೆ ನೀನು ಸುಖ, ಸಂತೋಷ, ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಮಾತ್ರ ಭಗವಂತನ ಆದೇಶ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ರಥೋತ್ಸವ ಒಂದೆರಡು ದಿವಸದ ಮಟ್ಟಿಗೆ ಆಗುವಂಥದ್ದಲ್ಲ. ಈ ರಥೋತ್ಸವ ಅದರಲ್ಲೂ ಈ ಬಾರಿ ಇದು ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಆಚರಣೆ, ಪುರುಷೋತ್ತಮನ ಮಂತ್ರಗಳನ್ನು ಏನೇ ಮಾಡಿದ್ರೂ ಸಹಿತ 33ರ ಸಂಖ್ಯೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ರಥೋತ್ಸವ ಕಾಲವನ್ನು ಸಹಿತ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಬೇಕು. ಶ್ರೀಕೃಷ್ಣನಿಂದ ಹಿಡಿದು ಪುರುಷೋತ್ತಮನವರೆಗೂ ನಿರಂತರವಾದಂತಹ ಮಂತ್ರ ಪಠನೆ ಇಲ್ಲಿ ನಡೀತಾ ಇರುತ್ತೆ. ಆ ರಥೋತ್ಸವದ ಪುಣ್ಯ ಕಾರ್ಯ ಬನ್ನಿ ದರ್ಶನ ಮಾಡೋಣ.
ಬ್ರಹ್ಮೋತ್ಸವ ಇದು ಬ್ರಹ್ಮೋತ್ಸವ ಬ್ರಹ್ಮವೇ ನಡೆಸಿದ ಶ್ರೀ ಬ್ರಹ್ಮದೇವ ನಡೆಸಿದ ಶ್ರೀಹರಿಯ ಉತ್ಸವ. ವೀಕ್ಷಕರೇ, ಈ ದಿನದ ವೈಕುಂಠ ಏಕಾದಶಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ಜೊತೆಗೆ ಸ್ವಾಮಿಗೆ ವಿಶೇಷ ಅಭಿಷೇಕ ಆರಾಧನೆ ಕೂಡ ಸಲ್ಲಿಸಿದ್ರಿ. ತಿರುಪತಿ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಮ್ಮೆಲ್ಲರೂ ತಿಳಿಸ್ತಾ ಸಂಕ್ರಾಂತಿ ಸಡಗರ ಸಂಭ್ರಮ ನಮ್ಮ ಮಹರ್ಷಿ ಮಂದಿರದಲ್ಲಿ ತಪ್ಪದೇ ವೀಕ್ಷಿಸಿ. ಹಾಗೇನೆ ಈ ದಿನದ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.